ಒಂದು ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು. ಒಂದು ದಿನ ಆಕಸ್ಮಿಕವಾಗಿ ಚಿನ್ನದ ಹಕ್ಕಿ ಒಬ್ಬ ಬಡ ರೈತನ ಮನೆಯ ಮುಂದೆ ಬಂದು ಕುಳಿತಿತು. ರೈತನಿಗೆ ಆಶ್ಚರ್ಯವಾಯಿತು. ಹಕ್ಕಿಯು ಮಾತಾಡಲು ಪ್ರಾರಂಭಿಸಿತು. ನಾನು ಮಾಯ ಹಕ್ಕಿ. ನನ್ನನ್ನು ಚಿಂತೆಯಿಲ್ಲದೆ ಬಿಡಿಸು, ನಾನು ನಿನಗೆ ದಿನಕ್ಕೆ ಒಂದು ಚಿನ್ನದ ಮೊಣಕಾಲು ಕೊಡುವೆ. ರೈತನಿಗೆ ತಕ್ಷಣವೇ ಆಸೆ ಹೊಮ್ಮಿತು. ಅವನು ಹಕ್ಕಿಗೆ ಮನೆ ಮಾಡಿದರು ಮತ್ತು ದಿನವೂ ಒಂದು ಚಿನ್ನದ ಮೊಣಕಾಲು ಪಡೆದು ಸಂತೋಷದಿಂದ ಜೀವನ ಸಾಗಿಸತೊಡಗಿದ. ಆದರೆ ಅವನ ಗೆಳೆಯರು ಈ ವಿಷಯವನ್ನು ತಿಳಿದು ಹಕ್ಕಿಯೆಲ್ಲ ಚಿನ್ನವನ್ನು ತಕ್ಷಣ ತೆಗೆದುಕೊಳ್ಳೋಣ ಎಂದು ಹೇಳಿದರು. ರೈತನ ಮನಸ್ಸು ಬದಲಾಗಿತು. ಅವನು ಹಕ್ಕಿಯನ್ನು ಹಿಡಿದು ಅದರ ಎಲ್ಲಾ ಚಿನ್ನ ತೆಗೆದುಕೊಳ್ಳಲು ಪ್ರಯತ್ನಿಸಿದ. ಆದರೆ ಹಕ್ಕಿಯು ದುಃಖದಿಂದ ನಗಿತು ಮತ್ತು ಹಾರಿಹೋಯಿತು. ಆ ದಿನದಿಂದ ರೈತನ ಜೀವನ ಹಿಂದಿನಂತೆಯೇ ಬಡವಾಯಿತು. ಪಾಠ: ಲಾಭದ ಬೇಗನೆ ಸಂಪಾದಿಸಲು ಯತ್ನಿಸಿದರೆ ನಮಗೆ ಇರುವುದು ಕೂಡ ಕಳೆದು ಹೋಗಬಹುದು.